ಅಲ್ಲ ನಿಜಕ್ಕೂ ಯಾಕಂದ್ರೆ ತುಂಬಾನೇ ಗ್ರೇಟ್ ಅದು. ಯಾಕಂದ್ರೆ ಒಬ್ಬ ಡ್ಯಾನ್ಸರ್ ಆಗಿ, ಅದಾದ್ಮೇಲೆ ಒಬ್ಬ ಸಿಂಗರ್ ಆಗಿ, ಅದಾದ್ಮೇಲೆ ನಿಮ್ದೇ ಆದಂತಹ ಒಂದು ಆರ್ಕೆಸ್ಟ್ರಾನ ರೆಡಿ ಮಾಡ್ಕೊಳ್ಳುವಂಥದ್ದು ಇಟ್ಸ್ ನಾಟ್ ಈಸಿ. ಜೊತೆಗೆ 100% ನಿಮ್ಮ ಮಿಸಸ್ ಕೂಡ ಅಷ್ಟೇ ಸಪೋರ್ಟ್ ಹೌದು ಮಾಡಿದ್ರು ಅಂತ ಸರ್, ಹೌದು ಹೇಳಿದ್ರಿ. ಹೌದು. ಸೊ ಅದಾದ್ಮೇಲೆ ಸರ್ ಈಗ ಒಬ್ಬ ರ್ಯಾಪರ್ ಆಗ್ಬೇಕು ಅಂತಂದ್ರೆ ಇವತ್ತಿನ ಇದ್ರಲ್ಲಿ ಅಂದ್ರೆ ನೀವು ಅವತ್ತೇ ಒಳ್ಳೊಳ್ಳೆ ಸಾಂಗ್ಸ್ಗಳನ್ನ ಕೊಡ್ತಾ ಬಂದ್ರಿ. ಸೊ ರ್ಯಾಪರ್ ಆಗ್ಬೇಕು, ನಾನು ಇಂಡಸ್ಟ್ರಿಯಲ್ಲಿ ನಿಂತ್ಕೋಬೇಕು ಅಂತ ಅನ್ಸಿದ್ ಯಾವಾಗ ನಿಮ್ಗೆ ಅಂತ? ಸರ್ ನಾನು ಸಿಂಗರು ರ್ಯಾಪರ್ ಆಗೋದೇನು ದೊಡ್ಡದಲ್ಲ ಸರ್. ಹ್ಮ್ ರ್ಯಾಪರ್ ಸಿಂಗರ್ ಆಗೋದು ದೊಡ್ಡದೇ ಇಲ್ಲ. ಹ್ಮ್ ಸಿಂಗರ್ ಆದ್ಮೇಲೆ ಎಲ್ಲ ಕಲಿಬೇಕು. ರ್ಯಾಪರ್ ಯಾವ ಥರ ಮಾತಲ್ಲೇ ರ್ಯಾಪಲ್ಲಿ ನಾವು ಹಾಡ್ಬೋದು ಸಾಂಗ್ನ. ಸಿನಿಮಾ ಸಾಂಗ್ಗಳನ್ನ ನಾರ್ಮಲ್ ಆಗಿ ನಾವು ಹಾಡ್ಕೊಂಡು ಹೋಗ್ಬೋದು. ರ್ಯಾಪರ್ ಆಗೋದೇನು ದೊಡ್ಡದೇ ಇಲ್ಲ. ಆ ಥರ ರ್ಯಾಪರ್ ಆಗಬೇಕು ಅಂತ ಅನಿಸಿತ್ತಿಲ್ಲ, ಬಟ್ ಸಾಂಗ್ ಮಾಡಬೇಕು ಅಂತ ಅನಿಸಿತ್ತು ನಂದು. ಹ್ಮ್ ವೈಬಲ್ ಪಾರ್ಟಿ ಸಾಂಗ್ ಅಂತ ನಂದೊಂದು ಸಾಂಗ್ ಬಂತು ಹ್ಮ್ 2018 ಅದು ಆ್ಯಕ್ಚುಲಿ ಎಲ್ಲ ಕಡೆ ವೈರಲ್ ಆಗಿದೆ ಸಾಂಗ್. ಹೌದು. ಅದು ತುಂಬ ವೈರಲ್ ಆಗಿದೆ. ಆ ಸಾಂಗಿಂದ ನನಗೆ ಆಲ್ಬಮ್ ಸಾಂಗ್ಸ್ಗಳು ಮಾಡಬೇಕು ಅಂತ ಅನಿಸ್ತು. ಒಂದು ಚಾಲೆಂಜ್ ಅಂತೂ ಹುಡ್ಕೋತು ಸರ್, ಮಾಡಬೇಕು, ನಾನು ಗೆಲ್ಲಬೇಕು ಅನ್ನೋದು ತುಂಬ ಆಸೆ ಇದೆ. ಯಾಕಂದರೆ ನಮ್ಮನ್ನು ಯಾರೂ ನಮ್ಮನ್ನು ಬೆಳೆಸಲ್ಲ ಸರ್. ಹ್ಮ್ ಎಷ್ಟೋ ಸಿನಿಮಾದಲ್ಲಿ ಡೈಲಾಗ್ ಅಂತ ಹೇಳ್ತಾರೆ, ಬಟ್ ಅದು ಸಿನಿಮಾದಲ್ಲಿ ಡೈಲಾಗ್ ಅಲ್ಲ ಸರ್, ಆ್ಯಕ್ಚುಲಿ ರಿಯಾಲಿಟಿ ಅದು. ಹ್ಮ್ ನಮ್ಮನ್ನು ಯಾರೂ ಬೆಳೆಸಲ್ಲ, ಹ್ಮ್ ನಮಗೆ ನಾವೇ ಬೆಳಿಬೇಕು. ಹ್ಮ್ ನಮ್ಗೆ ನಾವೇ ಬೆಳೆದ್ರೆ ಸರ್ ನಾವು ಹೀರೋ ಆಗೋಕ್ಕಾಗೋದು ಇಲ್ಲ. ಖಂಡಿತವಾಗ್ಲೂ ನಮ್ಮ ಜೊತೆಲಿರೋ ನಮ್ಮನ್ನು ಬೆಳೆಸ್ತೀರೋ ಸುಳ್ಳಿನ ಮಾತು ಸರ್.